ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದ್ರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶರಾಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು, ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶರಾಗ್ತೀರ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತೀರ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶರಾಗ್ತಾರೆ. ಆದರೆ ಕೋಟ್ಯಾಧೀಶರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಆ ಥರ ನೋಡ್ಕೊಳ್ಳಿ. ತುಲಾ ರಾಶಿಗೊಂದು ಬುಧನ್ ಒಂದು ರಾಶಿಲಿದ್ದಾರೆ. ಬುಧ ಗ್ರಹ ರಾಶಿಲಿರೋದು ತುಂಬ ಬೆನಿಫಿಟ್ಟು, ತುಂಬ ವೈಬ್ರೇಷನ್, ತುಂಬ ಲಕ್ಕನ್ನು ಕೊಡುತ್ತೆ. ಬುಧ ಗ್ರಹ ಬಂದು ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ತಾ ಹೋಗ್ತಾನೆ. ಬುಧ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಬುಧನ ನೀವು ಆರಾಧಿಸಿದಷ್ಟು ಪಾಸಿಟಿವ್ ಜಾಸ್ತಿ ಆಗುತ್ತೆ. ಈ ಒಂದು ತುಲಾ ರಾಶಿಯವರಿಗೆ ವಿಪರೀತ ರಾಜಯೋಗ ಬುಧ ಗ್ರಹ ಬಂದಿರೋದ್ರಿಂದ ನೀವು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನೀವು ದರ್ಶನ ಮಾಡಬೇಕಾಗುತ್ತೆ. ಅಂದರೆ ತಿರುಪತಿಲೇ ಅಲ್ಲ, ನಿಮ್ಮ ಮನೆ ಹತ್ರ ಇರುವಂಥ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ. ಮಿನಿಮಮ್ ½ ಅನ್ ಅವರ್ ಕೂತ್ಕೊಂಡು ಪ್ರೇಯರ್ ಮಾಡಿ. ಯಾವುದಾದ್ರು ಒಂದು ಮೂರಲ್ಲಿ ಬುಧ ಗ್ರಹ ಟೆಂಪಲ್ ಅಂದರೆ ಅದಕ್ಕೆ ಹೋಗಿ. ನವಗ್ರಹಗಳಲ್ಲೇ ನಿಮ್ಮ ಲೈಫಲ್ಲಿ, ಯಾಕಂದರೆ ಸುಖಸ್ಥಾನದಲ್ಲಿ ಸೂರ್ಯಗ್ರಹ, ಕುಜಗ್ರಹ, ಶುಕ್ರಗ್ರಹ ಇದ್ದಾನೆ. ರಾಶಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ನಿಮಗೆ ಇಂಥ ಯೋಗ ಯಾವತ್ತೂ ಮತ್ತೆ ಸಿಗಲ್ಲ. ನಿಮ್ಮ ಲೈಫಲ್ಲಿ ಅಪಾರವಾದ ಕೀರ್ತಿ, ಐಶ್ವರ್ಯ ಎಲ್ಲವನ್ನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಭಯಂಕರ ಲಕ್ಕನ್ನ ನೀವು ನೋಡ್ತೀರಾ, ಇಂಪ್ರೂವ್ಮೆಂಟ್ ಆಗ್ತೀರಾ. ಯಾಕಂದರೆ ಅದ್ಭುತವಾದ ದಿನ, ಸಕಲ ಸಂಪತ್ತು ಐಶ್ವರ್ಯ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಶನಿ ಏನೇ 6ನೇ ಮಲ್ಲಿದ್ದರೂ ಕೂಡ ನೀವೇನು ಹೆದರಬೇಡಿ. ಕೋಪ ತಾಪ ಎಷ್ಟು ಬಂದರೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ಭುತವಾದ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ ನೀವು ಅಪಾರವಾದ ಕೀರ್ತಿಯನ್ನು ಕೊಡೋ ಗ್ರಹನೇ ಬಂದು ಬುಧ ಗ್ರಹ. ತುಲಾ ರಾಶಿಯವರಿಗೆ ಶುಕ್ರನೇ ಧನಸ್ಥಾನದಲ್ಲಿದ್ದಾನೆ. ಕುಜಗ್ರಹ ಇನ್ನೂ ಬಲವಾಗಿದ್ದಾನೆ. ಸೂರ್ಯ ನೀಚನಾದರೂ ಕೂಡ ಯೋಗಕಾರಕ 11ನೇ ಮನೆಯಾಗ್ತಾನೆ. 11ನೇ ಮನೆ ಇದ್ದ 11ನೇ ಮನೆಯನ್ನು ಫಲವನ್ನು ಕೊಡ್ತಾನೆ. ಯಾವುದೇ ಒಂದು ಜಮೀನು ಕೆಲಸ, ಕೋರ್ಟ್ ಕೆಲಸ, ಪಂಚಾಯತಿ ಕೆಲಸ, ಭಾಳ ದಿವಸದಿಂದ ಮನೆಗೆ ಪೈಂಟ್ ಹೊಡಿಸಿಲ್ಲ, ಈ ಥರದ್ದೆಲ್ಲ ಮನೆ ಪೈಂಟ್ ಹೊಡಿಸಿದ್ರಲ್ಲ, ಪೈಂಟ್ ಹೊಡಿಸೋದು, ಮನೆ ತಂದೆ ತಾಯಿದ ಹಳೆಯ ಫೋಟೋವನ್ನು ತಂದಿಟ್ಟು ಪೂಜೆ ಮಾಡಿದ ಅಂಥವೆಲ್ಲ ತಂದು ಪೂಜೆ ಮಾಡೋದ್ರಿಂದ ನಿಮಗೆ ಲಾಭವನ್ನು ಕೊಡುತ್ತೆ. ಮತ್ತು ತುಲಾ ರಾಶಿಯರು ಗರುಡಿಗೆ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ತುಲಾ ರಾಶಿಯರು ಸಾಕ್ಷಾತ್ ಗರುಡ ಫೋಟೋವನ್ನು ಮನೇಲಿದ್ದಾಗಲೂ ಕೂಡ ನಿಮಗೆ ಪಾಸಿಟಿವ್ನ ಕೊಡುತ್ತೆ. ಗರುಡ ಬಂದು ವಿಷ್ಣುವಿನ ವಾಹನ ಆಗಿರ್ತಾನೆ. ವಿಷ್ಣು ಗ್ರಹನ ಆರಾಧಿಸಿದಾಗ ಗರುಡ ತುಂಬ ಪವರ್ಫುಲ್. ಗರುಡ ವಾಸುಕಿ, ವಿಷ್ಣು ಲಕ್ಷ್ಮಿ ಕೂತಿರೋ ಫೋಟೋ ನಿಮಗೆ ಸಿಕ್ಕಿದ್ರೆ ನಿಮ್ಮ ಮನೆ ಬಾಗಿಲಲ್ಲಿ ಕೋಟ್ಯಾಧೀಶರಾಗ್ತೀರಾ. ಇದು ವಾಸುಕಿ ಫೋಟೋ, ಗರುಡನ ಫೋಟೋ. ವಾಸುಕಿ ಮೇಲೆ ಭಾಳ ವಿಶೇಷವಾಗಿ ವಾಸುಕಿ ಗರುಡ ತುಂಬ ವಿಶೇಷವಾಗುತ್ತೆ. ಭಾಳ ವೈಬ್ರೇಷನ್,
ವಾಸುಕಿ ಅನ್ನೋ ಒಂದು ಹಾವನ್ನು ಯಾರು ನೋಡೋಕ್ಕೆ ಸಾಧ್ಯ ಇರಲ್ಲ. ಅದನ್ನು ಪೂಜಿಸಿದಾಗ ಪ್ರೇಯರ್ ಮಾಡಿದಾಗ ಫಲ ಜಾಸ್ತಿ ಇರುತ್ತೆ. ಒಳ್ಳೆ ವೈಬ್ರೇಷನ್ ಇರುತ್ತೆ. ತುಲಾರಾಶಿಯವರಿಗೆ ತುಂಬ ಪವರ್ಫುಲ್. ಆದಷ್ಟು ಕೂಡ ತುಲಾರಾಶಿಯರು ಸ್ವಲ್ಪ ಬಾದಾಮಿ ಪಿಸ್ತವನ್ನು ನೈಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ ಬಾಯಲ್ಲಿ ಲಾಸ್ಟಲ್ಲಿ. ಯಾಕಂದರೆ ತುಲಾರಾಶಿ ಬಂದು ತುಂಬ ಕಾಸ್ಟ್ಲಿ ರಾಶಿ. ತುಂಬ ಕಾಸ್ಟ್ಲಿ ಐಟಮ್ನ ಊಟ ಮಾಡಿದಾಗ, ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆ ಹಾಕಿದಾಗ ಅದು ತುಂಬ ಖುಷಿ ಕೊಡುತ್ತೆ. ತುಲಾರಾಶಿಗಿರುವಂಥ ಯೋಗ ಭಯಂಕರವಾಗಿರುತ್ತೆ. ತುಲಾರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ತುಲಾರಾಶಿನ ನಾನು ತುಂಬ ಇಷ್ಟಪಡ್ತೀನಿ. ತುಲಾರಾಶಿಯವ್ರು ಯಾರೆಲ್ಲ ಇದ್ದೀರಾ ಅಷ್ಟೈಶ್ವರ್ಯನ ಕೊಡುತ್ತೆ. ತುಲಾರಾಶಿಯವರಿಗೆ ಭಾಳ ಲಕ್ಕನ್ನ ಕೊಡುತ್ತೆ. ತುಲಾರಾಶಿಯವರಿಗೆ ತುಂಬ ವೈಬ್ರೇಷನ್, ಅದು ಸ್ವಾತಿ ನಕ್ಷತ್ರ ಇರ್ಬೋದು, ವಿಶಾಖ ಇರ್ಬೋದು, ಮತ್ತು ಚಿತ್ತ ನಕ್ಷತ್ರ ಇರ್ಬೋದು. ತುಂಬ ವೈಬ್ರೇಷನ್, ಅದ್ಭುತವಾದ ನಕ್ಷತ್ರಗಳು. ತುಂಬ ಒಳ್ಳೆಯದಾಗಲಿ ತುಲಾರಾಶಿಗೆ.